ಶಿವ ಶರಣಾರ್ಥಿ ಶರಣಾರ್ಥಿ. ನಾನು ಹೇಳೋದಕ್ಕೆ ನೀವು ಯಾರು ಮೊಟಕ ಮಾಡ್ಕೋಬೇಡ್ರಿ. ನಿಮ್ದೆಲ್ಲ ಹೆಂಗ್ ನಡಿಬೇಕು ನಡೀಲಿ. ನನಗೊಂದು 10 ನಿಮಿಷ ಟೈಮ್ ಕೊಡ್ರಿ ಅಷ್ಟೇ ಸಾಕು. ಭಾಳ ಎಲ್ಲ ನಡೀಲಿ ನಿಮ್ದೆಲ್ಲ ಚಂದ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಕೇಳಿಸಕತ್ತವ್ರಿ? ಆಯ್ತು. ಶ್ರೀ ವಿಚಾರ ಸಾಗರ 4ನೇ ತರಂಗ 176ನೇ ವಿಷಯಾಂಕ 97ನೇ ದೋಹಾದಲ್ಲಿ ಶಿಷ್ಯ ತತ್ವದೃಷ್ಟಿ ಸದ್ಗುರು ನಿಶ್ಚಲದಾಸರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಹೋ ಗುರು ಕೌನಕು ಅಹಂ ಬ್ರಹ್ಮ ಯಹ ಜ್ಞಾನ ನಹಿ ಜಾನು ಮೈ ಆಪಿಕೆ ಬಾಖೈ ಬಿನಾ ಸುಜಾನ ಅಂತಂದ್ರೆ, ಗುರುಗಳೇ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಲ್ಲ 4 ವೇದಗಳಲ್ಲಿರುವಂತ 4 ಮಹಾವಾಕ್ಯಗಳನ್ನು ಕುರಿತು ಉಪದೇಶ ಮಾಡಿದ್ರಿ. ಆದರೆ ನನ್ನಲ್ಲಿ ಇರೋದು 2, ಒಂದು ಕೂಟಸ್ಥ ಮತ್ತು ಇನ್ನೊಂದು ಆಭಾಸ. ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷ್ಯಾರ್ಥ. ಒಂದು ವ್ಯಾವಹಾರಿಕ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ. ಇವುಗಳಲ್ಲಿ ಯಾವುದಕ್ಕ ಈ ಜ್ಞಾನ ಆಗ್ತದ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ನನಗೆ ಕೂಟಸ್ಥನಿಗೆ ಆಗ್ತದೇನೋ ಅಂತ ವಿಚಾರ ಮಾಡಿದ್ರೆ, ಕೂಟಸ್ಥ ಪ್ರತಿಬಿಂಬ ಸ್ವರೂಪ ಅದನ, ಬಿಂಬ ಸ್ವರೂಪ ಅಲ್ಲ. ಹೀಗಾಗಿ ಪ್ರತಿಬಿಂಬಕ್ಕೆ ನಾನೇ ಬ್ರಹ್ಮ ಅಂತಂದ್ರ ಪ್ರತಿಬಿಂಬನೇ ಬಿಂಬ ಅಂದಂಗ ಆಗ್ತದ. ಹೀಗಾಗಿ ಕೂಟಸ್ಥ ಆಭಾಸನಿಗೆ ನಾವು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದಂತಂದ್ರ ಅದು ಭ್ರಾಂತಿ ಆಗ್ತದ, ಕತ್ತಿಗೆ ಕುದುರೆ ಅಂದಂಗ ಆಗ್ತದ ಅಂತ. ಮತ್ತೆ ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದೇನಂತಂದ್ರ, ಕೂಟಸ್ಥ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ವಸ್ತು ಅದನ. ಅಂತ ಒಂದು ವಸ್ತುವಿಗೆ ನಾವು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹೇಳ್ತೀವಿ ಅಂತಂದ್ರ, ಗುರುವಿನ ಬಳಿ ಬಂದು ಉಪದೇಶ ತಗೊಂಡು ಆಮೇಲೆ ಆ ಬ್ರಹ್ಮ ಆದ, ಮೊದಲು ಬ್ರಹ್ಮ ಇದ್ದಿದ್ದಿಲ್ಲ ಅಂತೇಳಿ ಆ ಕೂಟಸ್ಥನಿಗೆ ವಿಕಾರ ಹೇಳ್ದಂಗ ಆಗ್ತದ. ಕೂಟಸ್ಥನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದಂತ ಹೇಳಿದ್ರೆ ಕೂಟಸ್ಥನಿಗೆ ವಿಕಾರ ಹೇಳ್ದಂಗ ಆಗ್ತದ. ಆಭಾಸನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದಂತ ಹೇಳಿದ್ರೆ ಆಭಾಸನಿಗೆ ಭ್ರಾಂತಿ ಜ್ಞಾನ ಆಗ್ತದ. ಮತ್ತೀಗ ಇಬ್ಬರಿಗೆ ಆಗಂಗಿಲ್ಲ ಅಂತಂದ್ರ ಇದು ಅಹಂ ಬ್ರಹ್ಮಾಸ್ಮಿ ವಿಚಾರ ಏನದ, ಇದು ಒಂದು ಅರ್ಥ ಇಲ್ಲದ ವಾದ, ಫೇಕ್ ಅಂತ ಅನಿಸ್ಲಕತ್ತದ. ಈ ರೀತಿ ನನಗೆ ಅನಿಸ್ಲಕತ್ತದ. ನೀವು ಇಷ್ಟೆಲ್ಲ ಹೇಳಿದ್ದು ಇದು ಯಾರಿಗೆ ಉಪಯೋಗ ಆಗ್ತದ ಹೇಳ್ರಿ ಅಂತಂದಾಗ ಗುರುಗಳು ಹೇಳ್ತಾರೆ. ಶ್ರೀ ಗುರು ಉವಾಚ ವಿಷಯಾಂಕ 177 ಗತ ಪ್ರಶ್ನೆಗೆ ಉತ್ತರ. ಕಹೂ ಅವಸ್ಥಾ ಸಾತ್ ಸುನ ಶಿಷ್ಯ ಏ ಆಭಾಸಕಿ. ನಾನು 7 ಅವಸ್ಥೆಗಳನ್ನು ಹೇಳ್ತೀನಿ, ಕೇಳು ಶಿಷ್ಯನೇ. ಇವು ಯಾರಿಗೆ ಆತವಪ್ಪ ಅಂತಂದ್ರ ಆಭಾಸಗ ಆತವ ಅನ್ನೋದು ನೀನು ಗಟ್ಟಿಯಾಗಿ ತಿಳ್ಕೊಂಡ್ಬಿಡು, ದೃಢ ನಿಶ್ಚಯ ಮಾಡ್ಕೋ. ಆಭಾಸಗ ಆತದೋ ಏನ್ ಕೂಟಸ್ಥಗ ಆತದೋ ಅಂತೇಳಿ ಡೌಟ್ ಇಟ್ಕೋಬೇಡ. ಇದು ಆಭಾಸನಿಗೆ ಆಗ್ತವ. ಕಹು ಅವಸ್ಥಾ ಸಾತ್ 7 ಅವಸ್ಥೆಗಳನ್ನ ಹೇಳ್ತೀನಿ. ಸುನ ಶಿಷ್ಯ, ಕೇಳು ಶಿಷ್ಯನೇ. ಏ ಆಭಾಸಕಿ, ಇವು ಆಭಾಸಗೆ 7 ಅವಸ್ಥೆಗಳಾತವ. ನಹಿ ಚೇತನಕ್ಕೆ ಸಾಥ, ಚೇತನಕ್ಕೆ ಆಗಂಗಿಲ್ಲಪ್ಪ. ಕೂಟಸ್ಥನಿಗೆ
ಈ ಜ್ಞಾನ ಆಗಂಗಿಲ್ಲ. ಅವ ಕೂಟಸ್ಥ ಸ್ವರೂಪ ಜ್ಞಾನ ಸ್ವರೂಪನೇ ಅದನ, ಅವನಿಗೆ ಹೆಂಗ ಆಗ್ತದ? ನಹಿ ಚೇತನಕ್ಕಿ ತಾತ. ಈ ಒಂದು ವೇದಾಂತದೊಳಗ ನಾವು ಅಧಿಕಾರಿ ಅಂತ ಯಾವ್ದಾರ ಮಠಕ್ಕ ಆಶ್ರಮಕ್ಕ ಹೋಗಿ ಇಲ್ಲಿ ಯಾರು ಅಧಿಕಾರಿಗಳಿದಿರಿಯಪ್ಪ ಅಂತ ಕೇಳಿದ್ರ ಆ ಮಠದ ಮಾಲಕರು ಬರ್ತಾರ, ನಾವು ಈ ಮಠದ ಅಧಿಕಾರಿಗಳಿದೇವ್ರಿ ಅಂತೇಳಿ. ಆದ್ರೆ ವೇದಾಂತ ಸಿದ್ಧಾಂತದೊಳಗ ಈ ಬ್ರಹ್ಮಜ್ಞಾನ ಪಡ್ಕೊಳಕ್ ಯಾರು ಕುಂತಾರ ಮುಂದ, ಗುರುವಿನ ಮುಂದ, ಆ ಶಿಷ್ಯರಿಗೆ ಅಧಿಕಾರಿಗಳು ಅಂತಾರ. ಎಂತ ಗೌರವ! ಅದನ್ನು ಪಡ್ಕೊಳ್ಳೋಂಥ ಅಧಿಕಾರ ಯಾರಿಗದ? ಗುರುವಿನ ಜ್ಞಾನವನ್ನು ಪಡ್ಕೊಳ್ಳೋಂಥ ಅಧಿಕಾರ ಯಾರಿಗದ? ಅವರಿಗೆ ಅಧಿಕಾರಿಗಳಂತಾರ. ಇಲ್ಲಿ ನೋಡ್ರಿ, ಅವರು ಸಾಧು ನಿಶ್ಚಲ್ ದಾಸ್ ಮಹಾರಾಜರು ಮುಂದೆ ಕುಂತ ಶಿಷ್ಯನಿಗೆ ತಾತ ಅಂತನೋ, ಅಜ್ಜ ಅಂತೇಳಿ ಎಷ್ಟು ಗೌರವ, ಎಷ್ಟು ಪ್ರೀತಿ ನಿಶ್ಚಲ್ ದಾಸರ ಭಾಷೆ. ನಹಿ ಚೇತನಕ್ಕೆ ತಾತ ತಿನಹಿ ಮೇ ಯಹ ಜ್ಞಾನ ಹೈ. ಈ ಒಂದು 7 ಅವಸ್ಥೆಗಳನ್ನ ನೀನೇನು ತಿಳ್ಕೊತಿದಿ, ಅದರೊಳಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ಬಿಡ್ತದಪ್ಪ. ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗಾಗ್ತದಂದ್ರ, ಯಾರಿಗಾಗ್ತದ ಅಂತ ಹೇಳಕತ್ತಾರ್ರಿ? ಕೂಟಸ್ಥಗಾಗ್ತದಂತಾರ, ಆಭಾಸಗಾಗ್ತದಂತಾರ? ಆಭಾಸಿಗೆ ಆಗ್ತದ. ಅದಕ್ಕ ಮೊದಲ ಕೂಟಸ್ಥ ಅಂತ ಹೆಂಗ ಅನ್ನೋದು ಅಂದ್ರೆ, ಕೂಟಸ್ಥ ಎಷ್ಟು ಗಟ್ಟಿಮುಟ್ಟದನಂತಂದ್ರ, ಈ ಕಮ್ಮಾರನ ಅಡಿಗಲ್ಲು ಒಂದು ಕಬ್ಬಿಣದ ಒಂದು ವಸ್ತು ತಯಾರು ಮಾಡ್ಬೇಕಂದ್ರ ಕಬ್ಬಿಣದ ವಸ್ತುವನ್ನ ಆ ಅಡಿಗಲ್ಲಿನ ಮೇಲೆ ಇಟ್ಟು ಸುತ್ತಿಗೆಲಿಂತ ಹೊಡಿತಾರ. ಸುತ್ತಿಗೆಲಿಂತ ಹೊಡೆದ್ರ ಕರ್ಮದ ಏಟುಗಳು ಮ್ಯಾಲ ಹಾಕ ಸುತ್ತಿಗೆನೂ ಕಬ್ಬಿಣದ್ದು, ಅದು ಏಟು ತಿನ್ನಂತ ಕಬ್ಬಿಣದ ವಸ್ತುನೂ ಕಬ್ಬಿಣದು, ಅದರ ಕೆಳಗಿರುವಂತ ಅಡಿಗಲ್ಲಿನೂ ಕಬ್ಬಿಣದು, 3 ಕಬ್ಬಿಣದವೇ ಅದಾವ. ಆದ್ರ ಅಲ್ಲಿ ಪರಿಣಾಮ ಎದರ ಮೇಲೆ ಆಗ್ಲಿಕ್ಕತ್ತದ ಅಂತಂದ್ರ, ಆ ಮಧ್ಯದಲ್ಲಿ ಏನು ತಯಾರಾಗ್ಲಿಕ್ಕತ್ತದಲ್ಲ ವಸ್ತು, ಅದೇ ಆಭಾಸ. ಕೆಳಗೆ ಅಡಿಗಲ್ಲು ಏನದಲ್ಲ ಅದು ಕೂಟಸ್ಥ. ಕೂಟಸ್ಥನಲ್ಲಿ ಯಾವ ವಿಕಾರಗಳು ಆಗಂಗಿಲ್ಲ. ಮ್ಯಾಲ ಎಷ್ಟರೆ ಕಾಸಿದ ವಸ್ತು ಇಡ್ರಿ, ಎಷ್ಟರೆ ಏಟ್ ಹಾಕ್ರಿ, ಕೆಳಗಿರುವದ ಅಡಿಗಲ್ಲು. ಇಂಗ್ಲಿಷ್ನಾಗ ಅನ್ವಿಲ್ ಅಂತೀವಿ ನಾವು ಕಾಲೇಜ್ನಾಗ, ANVIL. ಇಲ್ಲಿ ಕಮ್ಮಾರನ ಅಡಿಗಲ್ಲು ಅಂತಾರ. ಆ ಅಡಿಗಲ್ಲು ಬಂದೋಬಸ್ತ್ ಗಟ್ಟಿಮುಟ್ಟಿರ್ತದ. ಅದಕ್ಕೆ ಏಟ್ ಹಾಕಿದ್ರು ಏನೇನು ಆಗಂಗಿಲ್ಲ, ಅದ್ರೊಳಗೆ ಏನು ಚೇಂಜಸ್ ಆಗಲ್ಲ. ಕೂಟಸ್ಥನೊಳಗೆ ಏನು ವ್ಯತ್ಯಾಸ ಆಗಲ್ಲ. ಆದ್ರ ಆಭಾಸನೊಳಗ ವ್ಯತ್ಯಾಸಗಳು ಆಗ್ತವ ಅನ್ನಂತ ಮಾತು ಹೇಳಿ, ಇಲ್ಲಿ ನನಗೇನು ಅನುಭವ, ನನಗಾಗ್ತಾ ಇರೋ ಅನುಭವ ಹೆಂಗಂದ್ರ, ನಿಮ್ಮಲ್ಲಿ ಬಂದು ಕೂತು ಮಾತಾಡ್ರಿ ಅನ್ನೋನ, ನಿಮ್ಮ ಮನಿ ಯಾರೇ ಹೊಸದಾಗಿ ಕಟ್ಟ ಮನಿ ಇತ್ತಂದ್ರ ಸೆಂಟ್ರಿಂಗ್ ಕಟ್ಟಿಗೆಗಳು ಅವು ತಗೊಂಡು ಬಂದು ಸೆಂಟ್ರಿಂಗ್ ಹೊಡಿತಾರ. ಈಗ ಏನಾಗ್ಯದಂದ್ರ ಎಲ್ಲ ಕಟ್ಟಿದ ಮನಿಗೆ ಹೋಗಿ ಸೆಂಟ್ರಿಂಗ್ ಹೊಡೆದಂಗ ಆಲಕತ್ತದ. ಈಗ ನೀವೆಲ್ಲ ತಿಳಿದವ್ರದಿರಿ, ನಿಮ್ ಮುಂದ್ ಕೂತ್ ಮಾತಾಡಂದ್ರೆ ಏನ್ ಮಾತಾಡ್ಬೇಕು ಅದೇ ತಿಳಿಯವಲ್ಲ. ಎಲ್ಲ ಓಟು ಗೊತ್ತಿದ್ದವ್ರದಿರಿ, ಪೂರಾ ಪರ್ಫೆಕ್ಟ್, ಎಲ್ಲರೂ ಶುದ್ಧ ಬ್ರಹ್ಮ ಸ್ವರೂಪರದಿರಿ. ನಿಮ್ಮಲ್ಲಿ ಬಂದು ನನಗೆ ಮಾತಾಡ್ರಿ, ನಿಮ್ಮ ಮಾತು ಕೇಳಕತ್ ಬಂದವ್ ನಾನು. ಆದ್ರೂ ಮಾತಾಡಂತೀರಿ, ಒಂದಿಷ್ಟು ಮಾತಾಡ್ಬೇಕಾಗ್ಯದ ಅಷ್ಟೇ. ಅದಕ್ಕೆ ತಾತನೇ ಅಂದ್ರೆ ಶಿಷ್ಯನಿಗೆ ಅಂತಾರೆ, ತಾತ ಈಗ ಆಭಾಸನ 7 ಬಗೆಯ ಅವಸ್ಥೆಗಳನ್ನ, ಸ್ಥಿತಿಗಳನ್ನ ಕುರಿತು ನಾನು ಹೇಳುತ್ತಿದ್ದೇನೆ, ಅವುಗಳನ್ನು ನೀನು ಕೇಳುವಂತವನಾಗು. ಆ 7 ಅವಸ್ಥೆಗಳಲ್ಲಿ ಯಾವ ಅವಸ್ಥೆಯೂ ಒಂದು ಅವಸ್ಥೆನೂ ಚೇತನವಾದ ಕೂಟಸ್ಥನಿಗೆ ಇರುವುದೇ ಇಲ್ಲ. 7 ಅವಸ್ಥೆಗಳು ಆಭಾಸನಿಗೆ ಇದ್ದಾವೆ ಮತ್ತು ನಾನು ಬ್ರಹ್ಮನಿರುತ್ತೇನೆ ಎಂಬ ಜ್ಞಾನವಾದರೂ ಕೂಡ ಆ 7 ಅವಸ್ಥೆಗಳ ಕೇಳೋದ್ರೊಳಗೆ ಏನಾಗ್ತದ, ಆಭಾಸನಿಗೆ ಆಗ್ತದ. ಶ್ರದ್ಧೆಯಿಂದ 7 ಅವಸ್ಥೆಗಳನ್ನ ನಾವು ಕೇಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವಂ ಪದಾರ್ಥ ಶೋಧನದಲ್ಲಿ ತೊಡಗಿಬಿಟ್ಟೆವಂತಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆಗಿಬಿಡ್ತದ. ವಿಚಾರ ಸಾಗರದೊಳಗ ಒಂದೊಂದೇ ಪ್ರಶ್ನೆ ಶಿಷ್ಯ ಹಾಕ್ತಾನ. ಆ ಒಂದು ಪ್ರಶ್ನೆಯಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ತಗೊಂಡೋಗಿ ಮುಟ್ಟಿಸಿ ಮೋಕ್ಷಕ್ಕೆ ಒಯ್ದು ಬಿಡ್ತಾರ.
ಎಷ್ಟು ವೆರೈಟಿ ಪ್ರಶ್ನೆಗಳದವ. ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ರು ಸಾಕು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದೆ. ಆ ರೀತಿಯಾದಂತ ಒಂದು ಸಾಗರ ಇದು. ಮುಂದೆ ವಿಷಯಾಂಕ 178 ಸಪ್ತ ಅವಸ್ಥೆಗಳ ಹೆಸರುಗಳು. ಇಲ್ಲಿ 7 ಅವಸ್ಥೆಗಳು ಯಾವ್ಯಾವಪ್ಪ ಅಂತಂದ್ರ 7 ಅವಸ್ಥೆಗಳ ಹೆಸರುಗಳು ಹೇಳ್ತಾರೆ. ಈಗ ಅಜ್ಞಾನ ಒಂದನೇದ್ದೇನದ ಅಜ್ಞಾನ ಅಂತ, ಆವರಣ ಸುಜಾನ, ಇನ್ನ ಒಂದೇನದ ಆವರಣ ನೋಡಪ್ಪ ಜಾಣ, ಎರಡನೇದ್ದು ಭ್ರಾಂತಿ ದ್ವಿವಿಧ ಪುನಿ ಜ್ಞಾನ, ಮೂರನೇದ್ದೇನದ ಭ್ರಾಂತಿ ಅಂತದ, ನಾಲ್ಕನೇದ್ದು ದ್ವಿವಿಧ ಜ್ಞಾನ ಅಂತಂದ್ರ ಯಾವುದು? ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಇನ್ನ ಒಂದು ಅಪರೋಕ್ಷ ಬ್ರಹ್ಮಜ್ಞಾನ, ದ್ವಿವಿಧ ಜ್ಞಾನ, ಶೋಕನಾಶ, ಅತಿಹರ್ಷ, ಈ ರೀತಿ ಅದವಪ್ಪ ದ್ವಿವಿಧ ಜ್ಞಾನ. ಪಿಛಾನವು ಈ ರೀತಿ ತಿಳ್ಕೋ. ಪಿಛಾನವ್ ಅಂದ್ರೆ ತಿಳ್ಕೋ, ಶೋಕನಾಶ ಅಂದ್ರೆ ಶೋಕನಾಶ, ಅತಿಹರ್ಷ ಅಂತಂದ್ರೆ ಸರ್ವ ದುಃಖ ನಿವೃತ್ತಿ, ಅತಿಹರ್ಷ ಅಂದ್ರೆ ಪರಮಾನಂದ ಪ್ರಾಪ್ತಿ. ಅಪಾರ ಅತಿಹರ್ಷ ಅಪಾರ, ಅದು ಪಾರ ಇರಲಾರ್ದಂತ ಒಂದು ಆನಂದ ಆಗಂತದ ಒಂದು ಸ್ಥಿತಿ ಅದಪ್ಪ. ಸಪ್ತ ಅವಸ್ಥಾ ಇಮ ನಿರ್ಧಾರ, ಇವು ಗಟ್ಟಿಯಾಗಿ ತಿಳ್ಕೊಂಡ್ಬಿಡು, ಇದು ನಿರ್ಧಾರ ಮಾಡ್ಕೋ, ನಿಶ್ಚಯ ಜ್ಞಾನ ಮಾಡ್ಕೋ, ಇವು 7 ಅಂತೇಳಿ. ಒಂದು ಅಜ್ಞಾನ, 2 ಆವರಣ, 3ನೇದು ಭ್ರಾಂತಿ, 4ನೇದು ಪರೋಕ್ಷ ಬ್ರಹ್ಮಜ್ಞಾನ, 5ನೇದು ಅಪರೋಕ್ಷ ಬ್ರಹ್ಮಜ್ಞಾನ, 6ನೇದು ಶೋಕನಾಶ, ಶೋಕ ನಿವೃತ್ತಿ, ಭ್ರಾಂತಿ ನಾಶ, ಮತ್ತೆ 7ನೇದು ಅತಿಹರ್ಷ, ನಿರಂಕುಶ ತೃಪ್ತಿ. ಈ ರೀತಿ ಜ್ಞಾನ ಪ್ರತಿಪಾದನಾ ಸ್ಥಳದ 20ನೇ ಪದ್ಯ ಅಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಇದನ್ನೇ ಡೀಟೇಲ್ ಆಗಿ ಹೇಳಿದ್ದಾರೆ. ಜೀವನಿಗಿರುವ 7 ಅವಸ್ಥೆಗಳನ್ನು ತಿಳಿದುಕೊಂಡರೆ ಏನಾಗ್ತೀವಿ? ಬಂಧರಹಿತರಾಗ್ತೀವಿ ಅಂದ್ರೆ ಅಜ್ಞಾನ ಕಳ್ಕೊತೀವಿ, ಬ್ರಹ್ಮ ಸ್ವರೂಪಿಗಳಾಗ್ತೀವಿ, ಬ್ರಹ್ಮಜ್ಞಾನ ಹೊಂದಿ. ಈ 7 ಅವಸ್ಥೆಗಳು ಯಾರಿಗಿಲ್ಲ ಅಂದ್ರೆ ಕೂಟಸ್ಥನಿಗಿಲ್ಲ. ಪ್ರಿನ್ಸಿಪಾಲ್ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಮತ್ತೆ ಪ್ರಮೋಷನ್ ಪ್ರಿನ್ಸಿಪಾಲ್ ಅಂತ ಕೊಡೋದು ಇರಂಗಿಲ್ಲ. ಅವ ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಇದ್ದ ಪ್ರಿನ್ಸಿಪಾಲೇ ಇರ್ತಾನ. ಇನ್ಚಾರ್ಜ್ ಪ್ರಿನ್ಸಿಪಾಲ್ ಪ್ರಮೋಷನ್ ಕೊಡ್ತಾರ. ಫುಲ್ ಚಾರ್ಜ್ ಪ್ರಿನ್ಸಿಪಾಲ್ ಮತ್ತೆ ಪ್ರಮೋಷನ್ ಇರಂಗಿಲ್ಲ. ಆ ಪ್ರಿನ್ಸಿಪಾಲ್ ಪೋಸ್ಟೇ ದೊಡ್ಡ ಪೋಸ್ಟ್ ಆಗಿ. ಈ ಸಪ್ತ ಅವಸ್ಥೆಗಳ ಒಳಗೆ ಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಇವೆ. ಈ 7 ಅವಸ್ಥೆಗಳನ್ನ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಗತ ಪ್ರಶ್ನೆಯ ಸಂಶಯ ನಿವೃತ್ತಿ ಆಗುತ್ತದೆ. ಈ ಹಿಂದಿನ ಪ್ರಶ್ನೆಯ ಸಂಶಯ ನಿವೃತ್ತಿ ಆಗ್ತದೆ. ಈ ರೀತಿಯಾಗಿ 7 ಅವಸ್ಥೆಗಳ ಹೆಸರುಗಳನ್ನ ಹೇಳ್ಯಾರ. ಮತ್ತೆ ನೀವು ಅವಕಾಶ ಆದ ಅಂತಂದ್ರೆ ಮುಂದೆ ಏನ್ ಮಾಡೋದು, 1ನೇ ಅವಸ್ಥೆ 2ನೇ ಅವಸ್ಥೆ ಅಂತ ಹೇಳಿ ಚಾಲು ಮಾಡಮು. ಅದು ನಾಳೆ ಹೇಳೋಣೇನಂತೇನೆ. ಟೈಮು ಮತ್ತೆ ಯಾರಿಗೆ ಅವಕಾಶ ಕೊಡೋಣ. ಮತ್ತೆ ಯಾರು ಮಾತಾಡೋರಿದ್ರಂದ್ರೆ ಹೇಳ್ರಪ್ಪ. ತಮ್ಮದು ಒಂದು ಕೋರ್ಸ್ ಪೂರ್ತಿ ಮುಗಿದ ಹೇಳ್ರಪ್ಪ. ತಾವು ಮತ್ತ ನಂತರ ನೀವು ಮುಗಿಸಿದ ಮಾತಾಡ ಮತ್ ಕೊಡಮ್ರಪ್ಪ. ನಮ್ಗೇನು ಸಮಯ ನಮ್ದು 10 ತನಕ ಹೋಗ್ರಪ್ಪ. ಅದೇನು ಇದು ಇಲ್ಲ, ನಮ್ ಸಮಯ ಏನಿಲ್ಲ. ಆದ್ರೆ ಸ್ವಲ್ಪ ನೌಕರಿದಾರರು ಇರೋದ್ರಿಂದ 7ವರೆಗೆ ಅದಕ್ಕೆ ಸುಮ್ಮ ಇದೇನಪ್ಪ ಎಲ್ಲಿದ ಬಂದು ಗಂಟೆ ಮಾತಾಡ್ತಾರಲ್ಲ ಹಂಗ ಆಗಬಾರ್ದು. ಅದಕ್ಕೆ ಸ್ವಲ್ಪ ನಮ್ಮ ಲಿಮಿಟ್ನಾಗ ನಾವಿದ್ದು ಸ್ವಲ್ಪ 10 ನಿಮಿಷ ಮಾತಾಡ್ಬೇಕಂತ ಮಾಡ್ಬಿಟ್ಟಿವಿ ಇದ್ರಾಗ. ಈಗ ನಮ್ಮ ಗುರುಗಳು ಹೇಳಿದ್ರಲ್ರಿ, ಎಲ್ಲರೂ ಶಿಷ್ಯರಂದ್ರ ಮೋಕ್ಷದ ಇಚ್ಛೆ ಉಳ್ಳವ್ರದಾರ. ಇದ್ರಾಗೇನ ಹಂಗ ಹಿಂಗಿಲ್ರಪ್ಪ, ಕೇಳ್ಬೇಕನ್ನೋ ಅಭಿಪ್ರಾಯ ಇದ್ದವ್ರದಾರ. ತಮ್ದು ಅದು ಯಾವುದೇ ಒಂದು ಕೋರ್ಸ್ ಸ್ಪಷ್ಟ ಮುಗಿತಾನಂತ ಅವನೊಂದು ಏನ್ ಹೇಳ್ಬೇಕ ವಿಷಯ ಇರ್ತಲ್ಲ ಪೂರ್ತಿ ಆದ್ರೆ ಮತ್ತಿಷ್ಟು ಎಲ್ಲರಿಗೆ ಆನಂದ ಆಗ್ತಾರಪ್ಪ. ಇನ್ನ ನೀವು 7:20 ತನ ಅವಕಾಶ ಇದೆ, 7:30 ತನ ಅವಕಾಶ ಇದೆ ಮಾತಾಡೋರು. 7:30 ತನ ಅಷ್ಟು ಬಹಳ ಆಗ್ತದ. ಇನ್ನೊಂದು 10 ನಿಮಿಷ ಮಾತಾಡ್ತೀನಿ ಈಗ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮುಂದಿನ ವಿಷಯಾಂಕ 179 ಏನ್ ಮಾಡ್ಯಾರ, 2 ಅವಸ್ಥೆಗಳನ್ನು ಕುರಿತು ಪ್ರಸ್ತಾಪ ಮಾಡ್ಯಾರ. ಒಂದು ಅಜ್ಞಾನ, 2 ಆವರಣ. ಏನದಪ್ಪ ಅಂತಂದ್ರೆ
दोहा 100 नंबर दोहा है, 100 दोहा। नहीं जानू मैं ब्रह्म को, याकू कहत अज्ञान। ब्रह्म है न नहीं ಭಾನ ವೈ ಯಹ ಆವರಣ ಸುಜಾನ ಅಂತೇಳಿ ಅಜ್ಞಾನ ಮತ್ತು ಆವರಣ ಅನ್ನೋದು ಎರಡು ಅವಸ್ಥೆಗಳನ್ನ ಈ ದೋಹಾದಾಗ ಹೇಳ್ಯಾರ. ಸುಜಾನ ಅಂತಂದ್ರೆ ಏ ಜಾಣನಾದ ಶಿಷ್ಯನೇ ಅಂದಂಗ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಬ್ರಹ್ಮ ಅಂದ್ರೆ ಏನಂತ ಗೊತ್ತಿಲ್ಲ, ಬ್ರಹ್ಮ ಅದನೋ ಇಲ್ಲೋ ಗೊತ್ತಿಲ್ಲ, ನಾನೇ ಬ್ರಹ್ಮ ಅನ್ನೋದು ಗೊತ್ತಿಲ್ಲ. ಇದು ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ, ಅದು ಬ್ರಹ್ಮಕ್ಕೆ ಸಂಬಂಧಪಟ್ಟಂತ ಚೇತನದ ವಿಚಾರನೇ ನನಗೆ ಗೊತ್ತಿಲ್ಲ ಅನ್ನೋದೇ ಅಜ್ಞಾನ ಎಂಬುದಕ್ಕೆ ಅಜ್ಞಾನದ ಸ್ವರೂಪವೆಂದು ಹೇಳುತ್ತಾರೆ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಬ್ರಹ್ಮವು ಇರುವುದಿಲ್ಲ ಮತ್ತು ಬ್ರಹ್ಮವು ಪ್ರತೀತಿ ಆಗುವುದಿಲ್ಲ ಎಂಬುದಕ್ಕೆ ಬ್ರಹ್ಮ ತಿಳಿಯುವುದಿಲ್ಲ ಅನ್ನೋದು ಅಜ್ಞಾನ. ಬ್ರಹ್ಮ ಪ್ರತೀತಿ ಆಗುವುದಿಲ್ಲ, ಇದ್ದರೆ ಮತ್ತೆ ತೋರ್ಬೇಕಾಗಿತ್ತು, ಮತ್ತೆ ತೋರ್ತಾ ಇಲ್ಲ ಅಂತಂದ್ಮೇಲೆ ಬ್ರಹ್ಮ ಪ್ರತೀತಿ ಆಗುವುದಿಲ್ಲ, ಬ್ರಹ್ಮ ಇರುವುದಿಲ್ಲ. ಇದ್ರ ತೋರ್ಬೇಕಾಗಿತ್ತು, ತೋರ್ತಾ ಇಲ್ಲ ಅಂದ್ರೆ ಬ್ರಹ್ಮ ಇರುವುದಿಲ್ಲ ಅಂತೇಳಿ ಏನು ತಿಳ್ಕೊತೀವಲ್ಲ, ಇದು ಆವರಣ. ಈಗ ನಾವೇನ್ ಮಾಡೀವಿ, ಯಾರೋ ಹೇಳಿದ ಮಾತು ಎಲ್ಲೋ ಪುಸ್ತಕನಾಗಿಂದು ತಗೊಂಡು ನಾವೇನ್ ಮಾಡ್ಬಿಡ್ತೀವಿ, ಯಾರ್ದೋ ತಗೊಂಡು ಯಾರಿಗೋ ಹೇಳ್ಕೋತ ಕುಂತು ಬಿಡ್ತೀವಲ್ಲ, ಅದಕ್ಕೆ ಏನಾಗ್ತದಂದ್ರ ಬ್ರಹ್ಮ ತಿಳಿಯುವುದಿಲ್ಲ. ಇದನ್ನ ನಾವು ಅನುಭವದಿಂದ ಅನುಭವಿಸಿದಾಗ ಇದು ಹೇಳಿದ ಕೆಲಸ ಎಲ್ಲ ನಮ್ಮದು ಸಾರ್ಥಕ ಆಗ್ತದೆ. ಇದು ಬರೇ ಶಾಸ್ತ್ರ ಗ್ರಂಥ ಹಿಡ್ಕೊಂಡು ಹೇಳಿದ್ದು ಇದರಿಂದ ಏನಾಗ್ತದಂದ್ರ ಬ್ರಹ್ಮ ತಿಳಿಯುವುದಿಲ್ಲ ಅನ್ನಂಥದ್ದು ಸಂಶಯ ನಿವೃತ್ತಿ ಆಗ್ತದ. ಆದ್ರೆ ಆ ಬ್ರಹ್ಮ ತಿಳಿತೀನಿ ಅನ್ನಂಥದ್ದು, ಆ ಬ್ರಹ್ಮನೇ ನಾನು ಅದೀನಿ ಅನ್ನಂಥದ್ದು, ಇದು ನಾವು ಒಳಗೆ ಮಾಡ್ಕೋಬೇಕಾದಂತ ಅನುಭವ. ಇದು ಆ ಅನುಭವ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಅದರ ಒಳಗಿಂದು ಸಂಶಯ ನಿವೃತ್ತಿ ಮಾಡೋದು ನಿಶ್ಚಲ್ದಾಸರ ಕೆಲಸ. ಅದಕ್ಕೆ ಬ್ರಹ್ಮವನ್ನು ತಿಳಿಯುವುದಿಲ್ಲ. ಈ ಬ್ರಹ್ಮವನ್ನು ತಿಳಿದೀವಿ ಅಂತಂದ್ರೂ ಒಂದು ಸ್ಥಿತಿ ಒಳಗೆ ನಾವು ಬ್ರಹ್ಮವನ್ನು ತಿಳಿದೀವಿ, ನಾನೇ ಬ್ರಹ್ಮದೀನಿ ಅಂತ ತಿಳಿದ್ರೂ ಸಹಿತ ಅಹಂ ಬ್ರಹ್ಮಾಸ್ಮಿ ಮತ್ತ ಶಿವೋಹಂ ಅನ್ನಂಥದ್ದು ಒಂದು ತಿಳುವಳಿಕೆ ಬಂದಾಗೂ ಸಹಿತ ಆ ಶಿವನ ಜೊತೆಗೆ ಆ ಬ್ರಹ್ಮನ ಜೊತೆಗೆ ಏನದರಿ, ಶಿವೋಹಂ ಅನ್ನೋದ್ರ ಜೊತೆಗೆ ಏನದಲ್ಲಿ ಅಹಮ್ಮೇ ಅದ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅದ್ರ ಜೊತೆಗೂ ಅಹಮ್ಮೇ ಅದ. ಅಹಂ ಹಿಡ್ಕೊಂಡೆ ಶಿವ ಆಗ್ಲಕತ್ತೀವ, ಅಹಂ ಹಿಡ್ಕೊಂಡೆ ಬ್ರಹ್ಮ ಆಗ್ಲಕತ್ತೀವಿ. ಕೊನೆಯ ಒಂದು ಸ್ಥಿತಿ ಒಳಗ ಆ ಅಹಮ್ಮನ್ನು ಎತ್ತಿ ಬಿಸಾಕಬೇಕು, ಅದು ಇಲ್ಲದಂಗ ಆಗ್ಬೇಕು. ಅಲ್ಲಿ ಬರೀ ಬ್ರಹ್ಮ ಬರೀ ಶಿವ ಉಳಿಬೇಕು, ಅಖಂಡ ಬ್ರಹ್ಮ ಉಳಿಬೇಕು. ಅದಕ್ಕ ಒಂದ್ ಕಡೆ ಶಿಷ್ಯ ಏನ್ ಹೇಳಿದ್ರಂತ, ಶಿಷ್ಯರದೆಲ್ಲ ಬಳಗ ಕೂತಿತ್ತು. ಕುಂತ ಹೊತ್ನಾಗ ಮುಂದೆ ಕೂತು ಶಿಷ್ಯಗ ಗುರುಗಳ ಬಗ್ಗೆ ಬಹಳ ಒಂದು ಗೌರವ ಉಂಟಾಗಿ ಅವ್ರು ಹೇಳೋ ವಿಷಯದ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಆಗಿ ಅವ್ ಏನಂದ, ಗುರುಗಳೇ ಅದು ಬ್ರಹ್ಮ ಅಸ್ಮಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇನ್ನ ಡೀಟೇಲ್ ಆಗಿ ಹೇಳಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಪದೇಶ ಮಾಡ್ರಿ ಅಂತಂದಾಗ ಗುರುಗಳು ಏನ್ ಹೇಳಿದ್ರು, ಇಷ್ಟು ಮಂದಿ ಕೂತಾಗ ಹಿಂಗೆಲ್ಲ ಕೇಳಿದ್ರೆ ಒಬ್ಬನಿಗೆ ಹಂಗೆ ಹೇಳಕ್ ಆಗಂಗಿಲ್ಲಪ್ಪ, ಸ್ವಲ್ಪ ಎಲ್ಲರೂ ಹೋಲಿ, ನಿನಗೆ ಭಾಳ ಇಂಟ್ರೆಸ್ಟ್ ಅದಲ್ಲ, ಅದ್ರ ಸಲುವಾಗಿ ನೀನು ಏನ್ ಮಾಡ್ಬೇಕು, ಅವರೆಲ್ಲ ಹೋದ್ಮೇಲೆ ಕೇಳು, ಅವಾಗ ಹೇಳ್ತೀನಿ. ಅವಾಗ ಮಧ್ಯಾಹ್ನ ಊಟದ ಟೈಮ್ ಆಯ್ತು, ಸತ್ಸಂಗ ಮುಗೀತು, ಎಲ್ಲರೂ ಹೋದ. ಎಲ್ಲರೂ ಆದ್ಮೇಲೆ ಅವಾಗ ಶಿಷ್ಯ ಗುರುಗಳು ಬಲ್ಲಿ ಹೋದ. ಗುರುಗಳೇ, ಈಗ ಎಲ್ಲರೂ ಹೋಗ್ಯಾರ್ರಿ, ಯಾರೂ ಇಲ್ಲ, ನಾವು ಒಬ್ಬನೇ ಇದೀನ್ರಿ, ಮತ್ತ ನನಗೆ ಹೇಳ್ರಿ ಅಂತ ಮತ್ತೆ ಶಿಷ್ಯ ಕೇಳಿದ ಹೊತ್ನಾಗ ಗುರುಗಳು ಹೇಳಿದ್ರು, ನಾನು ಒಬ್ಬನೇ ಇದೀನಿ ಅಂತಲ್ಲಪ್ಪ, ಆ ನಾನು ಅನ್ನೋದು ಹೋಗ್ಬೇಕು ನೋಡಪ್ಪ.
ನಾನು ಒಬ್ಬನೇ ಇದ್ರೂ ಆಗಲ್ಲಪ್ಪ, ಅದು ನಾನು ಅನ್ನೋದನ್ನು ಹೋಗ್ಬೇಕಪ್ಪ. ಅವಾಗ ಅಂದ್ರೆ ನಾನು ಅನ್ನೋದು ಹೋಗ್ಬೇಕಂತಂದ್ರೆ ನಾನೇ ಹೋದ್ಮೇಲೆ ಇಲ್ಲಿ ಯಾರು ಉಳಿತಾರ್ರಿ ಅಂತ ಕೇಳೋಣ ಶಿಷ್ಯ. ನಾನೇ ಹೋದ್ಮೇಲೆ ಇಲ್ಲಿ ಯಾರು ಉಳಿತಾರ ಅಂತಂದ್ರೆ ನಾನು ಅನ್ನೋದ್ರಾಗ ಒಂದು ವ್ಯಾವಹಾರಿಕ ಸತ್ಯ, ಇನ್ನ ಒಂದು ಪಾರಮಾರ್ಥಿಕ ಸತ್ಯ ಅದಪ್ಪ. ಈ ವ್ಯಾವಹಾರಿಕ ಸತ್ಯದಲ್ಲಿ ಏನೇನದ, ನಾ ಗುರು, ನೀ ಶಿಷ್ಯ, ನಾ ಉಪದೇಶ ಮಾಡವ, ನೀ ಕೇಳವ, ಹಿಂಗೆಲ್ಲ ಇಟ್ಕೊಂಡು ಕೂತಿದಲ್ಲ, ಇದ್ರ ಸಲುವಾಗಿ ಇದು ಸಮಸ್ಯೆ ಆಲಕತ್ತದ ನೋಡಪ್ಪ. ಒಳಗಿರೋ ವಸ್ತು, ನನ್ನೊಳಗಿರೋ ವಸ್ತು, ನಿನ್ನೊಳಗಿರೋ ವಸ್ತು ಒಂದೇ ಅದ, ಅಖಂಡ ವಸ್ತು ಅದ. ಆ ವಸ್ತುವನ್ನ ಕುರಿತು ನಾವು ಚಿಂತನೆ ಮಾಡಬೇಕು. ಒಳಗೆ ಮಾಡ್ಕೊಳ್ಳೋ ಚಿಂತನ ಅದ ಇದು. ಹೊರಗೆ ಹೇಳ್ಕೊತ್ ಕುಂತ್ರಿ ಇದು ಆಗ ಮಾತಲ್ಲ. ಅಂದ ಕೂಡ್ಲೆ ಅವನಿಗೆ ಒಳಗೆ ಚಾಲು ಆಯ್ತದ ಜ್ಞಾನೋದಯ. ಅದಕ್ಕೆ ಸಿದ್ದರಾಮೇಶ್ವರರು ಕೂಡ ಹೇಳ್ತಾರ, ಎನ್ನನಲ್ಲ ಏಕಾಂತಂಬೊಕ್ಕನು ಬೇಗ ಬೇಗ ಹೊರವಂಡಿರ ಅಣ್ಣಗಳಿರ. ಎಲ್ಲರೂ ಹೊರಗೆ ನಡ್ರಿಯಪ್ಪ, ನನ್ನೊಳಗ ನನ್ನ ಗಂಡ ನನ್ನ ಜೊತೆಗೆ ಏಕಾಂತದಲ್ಲಿ ಸೇರಕ್ ಬರಕತ್ತನ, ಎಲ್ಲರೂ ಹೊರಗೆ ನಡಿರಿ. ಎಲ್ಲರೂ ಯಾರೊಬ್ಬರಿದ್ದಡು ಆತ ಸೈರಿಸ, ಏನೆಲ್ಲ ಬಿಟ್ಟಿವಿ ಅಂದ್ರೂ ಸಹಿತ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅಹಂ ಅನ್ನೋದು ಒಂದು ಇದ್ರೂ ಸಹಿತ ಅವನಿಗೆ ಸೈರಣೆ ಆಗಂಗಿಲ್ಲ. ಇದು ಪೂರ್ತಿ ಅಂತಿಮ ಗುರಿ. ಇದು ನಾ ಹೇಳ್ತಾ ಇರೋದು. ಅಹಂ ಅನ್ನೋದು ಸಹಿತ ಅಲ್ಲಿ ಇದ್ರೂ ಆಗಂಗಿಲ್ಲ. ಆರೊಬ್ಬರಿದ್ದಡು ಆತ ಸೈರಿತ ಮೃತ್ಯು ಬಪ್ಪದು. ಇದು ಯಾವದರ ಜೊತೆಗೆ ನಾನು ಶಿವನನ್ನು ಒಯ್ದು ಎದರ ಜೊತೆಗೆ ಜೋಡ್ ಮಾಡಿಟ್ರ, ಬ್ರಹ್ಮನನ್ನು ಒಯ್ದು ಎದರ ಜೊತೆಗೆ ಜೋಡ್ ಮಾಡಿಟ್ರ ಮೃತ್ಯು ಬಪ್ಪದು. ಅಲ್ಲಿ ಮೋಕ್ಷ ಆಗಂಗಿಲ್ಲ, ಮೃತ್ಯು ಬರ್ತದಪ್ಪ, ಕೊಲ್ಲಿ ಬಿಡ್ತಾನವ. ಅದರ ಸಲುವಾಗಿ ಎನ್ನನಲ್ಲ ಏಕಾಂತಂಬೊಕ್ಕನು ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ನಲ್ಲ ಏಕಾಂತಂಬೊಕ್ಕನು ಬೇಗ ಬೇಗ ಹೊರವಂಡಿರ ಅಣ್ಣಗಳಿರ. ಅಂದ್ರೆ ಈ ಲೌಕಿಕ ವ್ಯವಹಾರಗಳು ಏನೇನದವ ಅದ್ರೊಳಗಿಂದ ಆಸಕ್ತಿಗಳನ್ನೆಲ್ಲ ಕಳ್ಕೋಬೇಕು. ಎಲ್ಲ ವ್ಯವಹಾರ ಮಾಡಬೇಕು, ಆಸಕ್ತರಾಗಿ ಮಾಡಬಾರ್ದು ಅಷ್ಟೇ. ಆಸಕ್ತಿ ಕಳ್ಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಬರ್ತದ, ಕಲಿಬೇಕದು. ಅದಕ್ಕೆ ನಾನು ಅದೇ ನಿನ್ನೆ ನಮ್ಮ ಶಂಕರಾನಂದ ಗುರುಗಳು ಹೇಳಿದ್ರೆ ಆ ಮಾತು ಹೇಳ್ಬೇಕಾಗಿತ್ತು. ಏನಂದ್ರೆ, ಈ ಒಂದು ಕೂಟಸ್ಥನನ್ನ ಹಿಡ್ಕೊಂಡು ವ್ಯಾವಹಾರಿಕ ಜೀವನ ಮಾಡಿದ್ರೆ ಬದುಕು ಬಹಳ ಸುಂದರ ಆಗ್ತದ. ನಾವೇನ್ ಮಾಡ್ತೀವಿ, ವ್ಯಾವಹಾರಿಕ ಜೀವನದಲ್ಲಿ ಕೂಟಸ್ಥನನ್ನು ಮರೆತು ನಾವು ಜೀವನ ಮಾಡ್ತೀವಲ್ಲ, ಅದ್ರ ಸಲುವಾಗಿ ನಮಗೆ ದುಃಖ, ಕಷ್ಟ, ನೋವು, ಅಪಮಾನ, ಹಿಂಸೆ ಇವೆಲ್ಲ ಆಗ್ತವ. ಕೂಟಸ್ಥನನ್ನ ಹಿಡ್ಕೊಂಡೇ ನಮ್ಮ ವ್ಯಾವಹಾರಿಕ ಬದುಕು ಮಾಡಬೇಕು. ಪರಮಾರ್ಥ ಸತ್ಯದ ಸಮೇತವಾಗಿ ವ್ಯಾವಹಾರಿಕ ಸತ್ಯದ ಜೀವನ ಮಾಡಿದ್ರೆ ಅದು ಸಾರ್ಥಕ ಆಗ್ತದ ಅನ್ನೋದು ನಿನ್ನೆ ಚಂದ ಹೇಳಿದ್ರು. ಅದಕ್ಕೆ ಇಲ್ಲಿ ಏನದಪ್ಪ ಅಂತಂದ್ರೆ, ಅಜ್ಞಾನ ಅಂತಂದ್ರೆ ಅದಕ್ಕಂತಾರಂದ್ರೆ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಆವರಣ ಅಂತಂದ್ರೆ ಬ್ರಹ್ಮ ಇದ್ದರೆ ಪ್ರತೀತಿ ಆಗಬೇಕಾಗಿತ್ತು, ಬ್ರಹ್ಮ ಪ್ರತೀತಿ ಆಗುತ್ತಿಲ್ಲ ಅಂತಂದ್ರೆ ಬ್ರಹ್ಮ ಇರುವುದಿಲ್ಲ ಅನ್ನೋದು ಆವರಣ. ಅದಕ್ಕೆ ಬುದ್ಧಿವಂತನಾದ ಹೇ ಶಿಷ್ಯನೇ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಾಗಿ ಯಾವ ಪುರುಷನು ಹೇಳುತ್ತಾನೋ ಆ ವ್ಯವಹಾರಕ್ಕೆ ಆತನ ಅಜ್ಞಾನದ ಸ್ವರೂಪವೇ ಕಾರಣವಾಗಿರುತ್ತದೆ. ಅಜ್ಞಾನದ ಸ್ವರೂಪಿಯಾಗಿರ್ತಾನೋ ಅಂತ ಜ್ಞಾನ ಇರಂಗಿಲ್ಲ ಅವನಿಗೆ. ಅದಕ್ಕೆ ಏನಾಗಿರ್ತದೆ, ಒಳಗೆ ಜ್ಞಾನ ಇದ್ರೂ ಸಹಿತ ಆ ಜ್ಞಾನದ ಬಗ್ಗೆ ಅವನಿಗೆ ಅರಿವು ಇರಂಗಿಲ್ಲ. ಅದಕ್ಕೆ ಅವನ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಅಂತಾನ. ಇದು ಮೊದಲ ತಿಳ್ಕೋಬೇಕಾಗಿದ್ದಿದ್ದು ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಮೊಟ್ಟ ಮೊದಲನೇ ಅವಸ್ಥೆ. ನಮಗೇನು ಬ್ರಹ್ಮನ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಸಹಿತ ನಮ್ಗೇನಾಗಿದೆ, ಬ್ರಹ್ಮನ ಬಗ್ಗೆ ಭಾಳ ತಿಳ್ಕೊಂಡಿವಿ ಅಂತ ತಿಳ್ಕೊಂಡು. ಅದಕ್ಕೆ ಮೊದಲ ನಾವು ಜೀರೋದಾಗ ಹೋಗ್ಬೇಕು. ಇದು ಅವಸ್ಥೆ ಅಧ್ಯಯನ ಮಾಡ್ಬೇಕಾದ್ರೆ ಏನೇನು ತಿಳಿದಿಲ್ಲ, ಏನೇನು ಗೊತ್ತಿಲ್ಲ ಬ್ರಹ್ಮನ ಬಗ್ಗೆ ನನಗೆ, ಅಂದ್ರೆ ಏನೇ ಗೊತ್ತಿಲ್ಲ ಅನ್ನೋದು ಇದು ಮೊದಲನೇ ಅವಸ್ಥೆ. ಈ ಅವಸ್ಥೆ ಏನದಲ್ಲ, ನನಗೇನೋ ಗೊತ್ತದ ಅಂತ ತಿಳ್ಕೊಂಡ್ಬಿಟ್ಟೇವ ಅಂತಂದ್ರೆ ಗದ್ದಲಕ್ಕೆ ಬಿದ್ದು ಬಿಡ್ತೇವೆ. ಹಾಲು ಕಾಸೋದಕ್ಕೆ ಮೊದಲು ಬೋಗಾಣಿ ಹೆಂಗ ಸ್ವಚ್ಛ ತೊಳೆದು ಕ್ಲೀನ್ ಮಾಡಿದ ಮೇಲೆ ಹಾಲು ಹಾಕಿ ಕಾಸ್ತಾರ, ಹಂಗ ಇಲ್ಲೇನದ, ಇಲ್ಲಿ ತನಕ ನಾವು ಏನೇನು ತಿಳ್ಕೊಂಡಿವಿ ಅವು ಯಾವ ನಮಗ್ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾವು ಅದಕ್ಕೆ ಜೀರೋ ಮಾಡಿ ಇದನ್ನ ಕೇಳಿದ್ರೆ ಅದು ನಮಗೇನಾಗ್ತದ, ಸಾರ್ಥಕ ಆಗ್ತದೆ. ಅರಿವು ತಾನಾಗಿರ್ದು ತನ್ನನ್ನು ಅರಿಯನೆಂಬುದು
ಹೆಂಗಪ್ಪ ಅಂದ್ರೆ ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬ ತೆರದಿ ಹಾಸ್ಯಾಸ್ಪದ. ಅರಿವಿನ ಸ್ವರೂಪನೇ ತಾನಾಗಿದ್ದು ಅರಿವು ಗೊತ್ತಿಲ್ಲ ನನಗ ಅಂತನಲ್ಲ, ಅದ್ ಹೆಂಗಪ್ಪ ಅಂದ್ರೆ ನನ್ನ ಬಾಯಿ ಒಳಗೆ ನಾಲಿಗೆ ಇಲ್ಲ ಅಂತ ಹೇಳ್ದಂಗ ಆಗ್ತದೆ. ನನ್ನ ಬಾಯಿ ಒಳಗೆ ನಾಲಿಗೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಆ ಮಾತು ಹೊರಗೆ ಬರ್ಬೇಕಾದ್ರೆ ನಾಲಿಗೆ ಇದ್ರೆ ಮಾತ್ರ ಹೊರಗೆ ಬರ್ತದೆ. ನಾಲ್ಗಿ ಇಲ್ಲ ಅಂದ್ರೆ ಈ ಮಾತೇ ಹೊರಗೆ ಬರಂಗಿಲ್ಲ. ನನ್ನ ಬಾಯಾಗ ನಾಲ್ಗಿ ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಹೇಳಕತ್ತನಂದ್ಮೇಲೆ ಅವನ ಬಾಯಿ ಒಳಗೆ ನಾಲ್ಗಿ ಆದ. ಅರಿಯನೆಂಬುವುದು ಏತರಿಂದ ಅರಿದೆ. ನನಗ ಬ್ರಹ್ಮನ ಬಗ್ಗೆ ತಿಳಿಯುವುದಿಲ್ಲ, ಆ ಬ್ರಹ್ಮನ ಬಗ್ಗೆ ಅರಿವು ಇಲ್ಲ ಅನ್ನೋದೊಂದು ಅರಿವದಲ್ಲ. ಬ್ರಹ್ಮನ ಬಗ್ಗೆ ನನಗೆ ಅರಿವು ಇಲ್ಲ ಅನ್ನೋದು ಒಂದು ಅರಿವದಲ್ಲ. ಆ ಅರಿವು ಅದು ಎದರಿಂದ ತಿಳಿದಪ್ಪ ನೀನು? ನನಗೆ ತಿಳಿದಿಲ್ಲ ಅನ್ನೋದು ಎದರಿಂದ ತಿಳಿದಿ? ನನಗೆ ತಿಳಿದದ ಅಂತ ಎದರಿಂದ ತಿಳಿದಿ? ತಿಳಿದಿಲ್ಲ, ತಿಳಿದದ, ಇವೆರಡನ್ನು ಮೀರಿದ್ದು ಒಂದದಲ್ಲ ನಿನ್ನೊಳಗ, ಅದೇ ನಿನ್ನ ಸ್ವರೂಪ. ಕೆಲವೊಬ್ರು ತಿಳಿದದಂತಾರ, ಕೆಲವೊಬ್ರು ತಿಳಿದಿಲ್ಲ ಅಂತಾರ. ತಿಳಿದದ ಅನ್ನೋದು ಯಾವ್ದರಿಂದ ತಿಳಿದೀವು? ಮತ್ತೆ ತಿಳಿದಿಲ್ಲ ಅನ್ನೋದು ಎದರಿಂದ ತಿಳಿದೀವಿ? ಆ ಕೂಟಸ್ಥ ಸ್ವರೂಪದಿಂದಲೇ ಇದು ತಿಳಿದದಂತ ತಿಳ್ಕೊಂಡಿವಿ, ಕೂಟಸ್ಥ ಸ್ವರೂಪದಿಂದಲೇ ಇದು ತಿಳಿದಿಲ್ಲ ಅಂತ ತಿಳ್ಕೊಂಡಿವಿ. ಅದಕ್ಕೇನಂತನ ಅರಿಯೇನೆಂಬುವುದು ಏತರಿಂದ ಅರಿದೆ, ಆ ಪರಿಯ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು ಅಂತೇಳಿ ಅನುಭವಾಮೃತಕಾರರು ಹೇಳ್ತಾರೆ. ಅನುಭವಾಮೃತಕಾರರು ಹೇಳುವುದೇನೆಂದರೆ, ಜೀವನನ್ನು ವಿಚಾರ ಮಾಡಿ ನೋಡಿದರೆ ಆತ ಅರಿವಿನ ಸ್ವರೂಪನೇ ಆಗಿದ್ದಾನೆ. ಆದರೂ ಕೂಡ ಅರಿವೇ ತಾನಾಗಿದ್ದು ತನ್ನನ್ನು ತಾನು ಅರಿಯನು ಅಂತ ಹೇಳಿದರೆ ಏನಾಗುತ್ತದೆ ಎಂದರೆ, ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲೆಂಬುವ ತೆರದಿ ಅಪಹಾಸ್ಯವಾಗುತ್ತದೆ. ಯಾರೋ ಒಬ್ಬರು ಹೇಳಿದರಂತೆ, ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಅಂತ. ನಿನ್ನ ಬಾಯಲ್ಲಿ ನಾಲಿಗೆ ಇಲ್ಲದಿದ್ದರೆ ಯಾವುದರಿಂದ ಈ ಮಾತನ್ನು ಹೇಳಿದೆ? ಈ ರೀತಿಯಾಗಿ ಹೇಳುವವನು ಅಪಹಾಸ್ಯಕ್ಕೆ ಈಡಾಗುತ್ತಾನೆ. ಅರಿವೇ ತಾನಾಗಿದ್ದು ತಾನು ತನ್ನನ್ನು ಅರಿಯನು ಅಂತ ಹೇಳಿದರೆ ಅಪಹಾಸ್ಯ. ಅರಿಯನೆಂಬುವುದು ಏತರಿಂದ, ಯಾವುದನ್ನ ನೀ ತಿಳಿದಿಲ್ಲ ಅಂತ ಹೇಳಿದಲ್ಲಪ್ಪ, ಆ ತಿಳುವಳಿಕೆ ನಿನಗೆ ಎದರಿಂದ ಬಂತು? ನನ್ನನ್ನು ನಾನು ಅರಿಯನು ಅಂತ ಹೇಳಬೇಕಾದರೆ ಅರಿತು ಹೇಳಿದೆಯೋ ಅಥವಾ ಅರಿಯದೇ ಹೇಳಿದೆಯೋ? ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ನೀನೇನು ಹೇಳಕತ್ತಿದಲ್ಲ, ಅದು ತಿಳಿದು ಹೇಳಕತ್ತಿದೋ ತಿಳಿಲಾರ್ದೆ ಹೇಳಕತ್ತಿದೋ? ಈಗ ಒಬ್ಬೊಬ್ಬರಿಗೆ ಸತ್ಸಂಗದಾಗ ಮಾತಾಡ್ರಿ ಅಂತಂದ್ರ ನಮಗ್ ಮಾತಾಡ್ಲಕ್ ಬರಲ್ರಿ ಅಂತ. ಮಾತಾಡ್ಲಕ್ ಬರಲ್ರಿ ಅನ್ನೋದು ಮತ್ತೆ ಇದು ಮಾತಾಡಿ ಹೇಳಕತ್ತೀರ, ಮಾತಾಡ್ಲಾರ್ದೆ ಹೇಳಕತ್ತೀರ, ಬರ್ತಿತ್ ಹಂಗ ಇಲ್ಲೇನದ ಅಂತಂದ್ರ ಎದರಿಂದ ನೀವು ತಿಳಿದ್ರಪ್ಪ? ಅರಿತು ಹೇಳುವೆಯೋ ಅಥವಾ ಅರಿಯಲಾರದೆ ಹೇಳುವೆಯೋ? ನಾನು ನನ್ನನ್ನು ಅರಿಯನು ಅಂತ ಇದನ್ನು ಅರಿತವರು ಯಾರು? ನನ್ನನ್ನು ನಾನು ಅರಿತೆ ಅಂತೇಳಿ ಅರಿತವರು ಯಾರು? ಮತ್ತೆ ನನ್ನ ಬಗ್ಗೆ ನನಗೆ ಅರಿವಿಲ್ಲ ಅನ್ನಂಥದನ್ನು ಅರಿತಾರಲ್ಲ, ಇದು ಯಾರು ಅರಿತರು? ತಾನೇ ಅಲ್ಲವೇ? ಯಾರು ತಿಳಿದಾರ್ರಿ? ನಾನು ಬ್ರಹ್ಮವನ್ನು ಅರಿಯುವುದಿಲ್ಲ, ನನ್ನ ಸ್ವರೂಪದ ಬಗ್ಗೆ ನನಗೆ ಜ್ಞಾನ ಇಲ್ಲ ಅಂತ ಹೇಳಿ ಇದನ್ನ ಅರಿತವರು ಯಾರು? ಬೇರೆಯವರು ಯಾರು ಅರಿತಾರೇನು? ನಾನೇ ಅರಿತೀನೇ ಇಲ್ಲ, ನನಗಿದು ಬ್ರಹ್ಮ ತಿಳಿಯುವುದಿಲ್ಲ ಅಂತೇಳಿ. ಯಾವುದು ಇದು ಅರಿತೀನಿ ಅರಿತಿಲ್ಲ ಅನ್ನಂತ ಒಂದು ವಿಚಾರದಲ್ಲ, ಅದೇ ನಾನು. ಅದಕ್ಕೆ ತಾನೇ ಅಲ್ಲವೇ? ಆದ್ದರಿಂದ ಆ ಅರಿತಿಲ್ಲ ಎಂಬ ಅರಿವೇ ನೀನು ಎಂದು ಭದ್ರವಾಗಿ ನಿಶ್ಚಯಿಸು. ಎಲ್ಲ ನಿಶ್ಚಯ ಜ್ಞಾನ ಮಾಡ್ತಾರೋ. ಇದು ಚಿದಾಭಾಸನ ಮೊದಲನೇ ಅವಸ್ಥೆ. ನಾನು ಬ್ರಹ್ಮವನ್ನ ತಿಳಿಯುವುದಿಲ್ಲ. ಅದಕ್ಕೆ ಅಜ್ಞಾನವೆಂಬ ತೊಟ್ಟಿಲ ಒಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಹರಿದು ತೊಟ್ಟಿಲ ಮುರಿದು ಭ್ರಾಂತಿ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು.
ಅದಕ್ಕೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಅಂತಂದ್ರೆ ಇದು ಅಜ್ಞಾನ ಅನ್ನೋದು ಏನನ್ನೋದು ಇನ್ನೂ ಡೀಟೇಲ್ ಆಗಿ ನಾಳೆ ಹೇಳೋಣ. ಇವತ್ತಿನ ಮಟ್ಟಿಗೆ ನಾನು ಬ್ರಹ್ಮವನ್ನ ತಿಳಿದಿಲ್ಲ ಅಂತಂದ್ರ ಇದನ್ನ ತಿಳಿದವರು ಯಾರು? ಅದು ನೀನೇ. ಆ ತಿಳಿದಂತಹ ಸ್ವರೂಪ ನಿನ್ನದೇ ಸ್ವರೂಪ ಅಂತೇಳಿ ಇಷ್ಟು ತಿಳ್ಕೊಂಡು ಇದ್ರ ಮುಂದಿನ ವಿಚಾರ ನಾಳೆ ಹೇಳೋಣ ಅಂತ ಹೇಳಿ ಇವತ್ತಿನ ಚಿಂತನವನ್ನ ಇಲ್ಲಿಗೆ ಮೊಟಕುಗೊಳಿಸಿ ಮುಂದಿನವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಓಂ ನಮಃ ಶಿವಾಯ. ಶರಣು ಶರಣಾರ್ಥಿ. ಪೂಜ್ಯರಿಗೂ ಕೂಡ ಎಲ್ಲರ ಪರವಾಗಿ ಅವರಿಗೆ ಪಾದಕ್ಕೆ ಭಕ್ತಿ ಪ್ರಣಾಮ ಸಲ್ಲಿಸೋಣ. ಬಹಳ ಸ್ಪಷ್ಟ ಮಾಡಿಕೊಟ್ರು. ಅಂದ್ರ ಅಜ್ಞಾನ ಹೆಂಗಿರ್ತದ ನನಗೆ ತಿಳಿದಿಲ್ಲ ಅನ್ನುವಂಥದ್ದನ್ನು ಹೇಳೋದಿ, ತಿಳಿತು ಅಂತ ಹೇಳೋರು ಯಾರದಾರ ಅಂತೇಳಿ ನಮಗೆ ಪ್ರಶ್ನೆ ಬಿಟ್ಟಾಗ ಎರಡಕ್ಕೂ ಕೂಡ ನಾನು ಅರಿಯವ ನನ್ನ ಸ್ವರೂಪ ಹಿಂಗದಲ್ಲ ಅನ್ನುವಂಥದ್ದು ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಂತ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿ ಪ್ರಣಾಮ ಸಲ್ಲಿಸಿ ಈಗ ನಮ್ಮ ಪೂಜ್ಯರಾದ ನಮ್ಮ ಅಧ್ಯಕ್ಷರಾದ ಉನ್ನಿಬಾಯಿಗೌಡರು ಕೂಡ ಸಮಯ ಆಗಿದೆ. ಅವರು ಕೂಡ ತಮ್ಮ ಮನಸ್ಸುಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಈ ದಿವಸ ನಾಗರತ್ನವರು ನೀವು ಸ್ವರೂಪಾನಂದರಿಗೆ ಕೊಡ್ರಪ್ಪ. ಸ್ವರೂಪಾನಂದರು ಮಾತಾಡ್ತಾರ. ಸ್ವರೂಪಾನಂದ ಇಲ್ಲಪ್ಪ ಓಂ ನಮಃ ಶಿವಾಯ. ಸ್ವಲ್ಪ ಸಮಯ ಆಗಿದೆ. ಮತ್ತ ಅವ್ರಿಗೆ ಮಂಗಳಾರತಿ ಮಾಡಿಂದ ಮಾತಾಡ್ತಾರೆ. ಅಪ್ಪರ ಮಗುಳುಗಳೇನ ಆ ಅಪ್ಪರ್ ಒಂದೆರಡು ಮಾತಾಡ್ತೀನಿ ಅಂದ್ರೆ ಅವ್ರು ಬಿಟ್ಬಿಟ್ರಪ್ಪ. ಹಿಂದಗಡೆ ಮಂಗಳಾರತಿ ಮಾಡಿದ್ ನಾವು ನೀವು ಮಾತಾಡೋ. ಓಂ ನಮಃ ಶಿವಾಯ. ಸ್ವರೂಪಾನಂದ ಪೂಜ್ಯರು ತಮ್ಮ ಸ್ವಲ್ಪ ಎಲ್ಲೆಲ್ಲ ಮಾತನಾಡಿದ್ದನ್ನ ಸ್ವಲ್ಪ ಮತ್ತಿಟ್ಟು ರಿಪೀಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಅವ್ರು ಬಿಟ್ಟಾರೆ. ಅವ್ರಿಲ್ಲ. ನಮ್ಮ ಶರಣಾನಂದ ಪೂಜ್ಯರು ಕೂಡ ತಮ್ಮ ಆಶೀರ್ವಾದ ರೂಪದಲ್ಲಿ ತಮ್ಮ ಎರಡು ಮಾತುಗಳನ್ನು ಹೇಳ್ಬೇಕು ಅಂತೇಳಿ ಪೂಜ್ಯರಲ್ಲಿ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಶರಣಾನಂದ ಪೂಜ್ಯರಲ್ಲಿ ಓಂ ನಮಃ ಶಿವಾಯ. ಶರಣಾರ್ಥಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನ್ನ ಉದ್ಧಾರಕರ ಪ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲಿ ಶ್ರೀಗಳ ಶ್ರೀಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ ಸರ್ವೋಮ ಜಗದ್ಗುರು ಸಿದ್ಧಾರ್ಥ ಪಂಗಡಗಳಿಗೆ ಪಾದಕ್ಕೆ ನಮಸ್ಕರಿಸಿ ನತಮಸ್ತಕನಾಗಿ ಬಸವಾದಿ ಶರಣವನ್ನು ಸ್ಮರಣೆ ಮಾಡುತ್ತಾರೆ. ಅದು ಬೇರೆ 5ರಿಂದ 6 ವಿಷಯ ಅದರಲ್ಲಿ ಎಲ್ಲ ನೀರು ಸಾಗರದ ಸಂಘಟನೆಯನ್ನು ಮಾಡಿ ಸರ್ವರಿಗೆ ಸನ್ಮಾರ್ಗದ ಹಾದಿಯಲ್ಲಿ ಕರೆದುಕೊಂಡು ಹೋಗತಕ್ಕಂತ ಪರಮಾನುಭವದ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಉಪದೇಶ ಕೈತ ಬಂದಂತಹ ಸೂತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಶಂಕರಾನಂದಪ್ಪಗಳ ಪವಿತ್ರ ಶರಣಕ್ಕೆ ನಮಸ್ಕರಿಸುತ್ತಾ ಇಲ್ಲಿವರೆಗೆ ಮಾತನಾಡಿದಂತ ಮಾತೆಯರೇ ಮಹಾತ್ಮರೇ ನೀವೆಲ್ಲರೂ ಸದ್ಗುರುವಿನ ಸ್ವರೂಪಗಳೆಂದು ತಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ ಆರಿಸಿದಂತ ಶರಣ ತಂದೆ ತಾಯಿಗಳೇ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಇಲ್ಲಿವರೆಗೆ ಪರಮಾತ್ಮ ನೀನೇ ಇದ್ದಿ ಅಂತೇಳಿ ಬೋಧೆಗೈತಾ ಬಂದ್ರು. ಪರಮಾತ್ಮ ನೀನೇ ಇದ್ದಿ ಅಂದ್ರೆ ನಾ ಹೆಂಗ್ ಹಾಕ್ತೀನಿ ಅಂತ ತಪ್ಪ ಕೊಮ್ಮ ಅಶಿ ಪದವನ್ನು ನಿರ್ಣಯ ಮಾಡಿದ್ರು. ನಾ ಹೆಂಗ ಹಾಕ್ತೀನಿ ಅಂದ್ರ ಇದೆಲ್ಲ ಹಚ್ಕೊಂಡಿದ್ದು ಆಗಂಗಿಲ್ಲ. ಉಪಾಧಿ ತೆಗೆದೋಗಿಬೇಕಾದ್ರೆ ಉಪಾಧಿ ತೆಗೆದೋಗಿದ್ರ ಅವನೇ ನೀನು, ನೀನೇ ಅವನು. ಅವನಿಗೆ ಮಾಯಾ ಉಪಾಧಿ ಹಚ್ಚಿರಿ, ನೀನು ಅವಿದ್ಯೆ ಉಪಾಧಿ ಹಚ್ಕೊಂಡಾಗ ಹೆಂಗಾಗ್ಯದಪ್ಪ ಅಂದ್ರ ಅವನೇ ಕಾಶಿ ಒಳಗ ಒಂದು
ಆಗಿದ್ದ ಹುಡುಗ. ಇಲ್ಲಿ ಉಡಾಳಾಗಿ ಊರಾಗ ಅಡ್ಡಾಡ್ತಿದ್ದ. ಸ್ವಾಮಿಗಳು ಹುಡುಗ ತಿಳಿದವದನ. ಅವರು ಹಿಂಗ ಅಡ್ಡಾಡ್ತಾನಲ್ಲ ಅಲ್ಲಿ ಅವ್ರ ಮನೇಲಿ ಇವ್ರ ಮನೇಲಿ ಒಂದೊಂದು ರೊಟ್ಟಿ ಉಂಟು ಅಡ್ಡಾಡ್ತಾನ ಅಂತೇಳಿ ಒಮ್ಮೆ ಜಗದ್ಗುರುಗಳು ಬಂದಾಗ ಈ ಹುಡುಗ ಒಂದು ಹಿಂಗೆ ಉಡಾಳಂಗ ಅಡ್ಡಾಡ್ತಾನ್ರಿ, ಯಾರೂ ಇಲ್ಲ, ಮತ್ತ ನೀವು ನಿಮ್ ಬಲ್ಯಕ್ ಅಭ್ಯಾಸ ಕರ್ಕೊಂಡು ಹೋಗ್ರಿ ಅಂದಾಗ ಅವರು ಕಾಶಿ ಒಳಗ ಅಭ್ಯಾಸ ಕರ್ಕೊಂಡು ಹೋಗಿ ಅಲ್ಲಿ ಅರ್ಚನ ಮಾಡ್ಲಕತ್ತಿದ್ದ. ವಿಶ್ವನಾಥ್ ಅಂತ ಅರ್ಚನೆ ಮಾಡ್ಲಕತ್ತಿದ್ದ, ಪೂಜೆ ಮಾಡ್ಲಕತ್ತ. ಅವ ಶಾಣೆ ಇದ್ದ, ಪೂಜೆ ಮಾಡ್ಲಕತ್ತ. ಇಲ್ಲಿ ಪೂಜೆ ಮಾಡಕ್ ಹೋದಾಗ ಇಲ್ಲಿ ಮಂದಿ ಕಾಶಿಗೆ ಹೋಗಿದ್ರು. ಕಾಶಿಗೆ ಹೋದಾಗ ಅಂದ್ರವ್ರು ಈ ಜುಟ್ಲ ಜನಿವಾರ ಅವು ಅಲ್ಲಿ ನೋಡಿ ಎಲ್ಲ ಕೊಳ್ಳಾಗ ರುದ್ರಾಕ್ಷಿ ಎಲ್ಲ ನೋಡ್ಕೆಲ್ಲದ ಬ್ಯಾರೆ ಹಿಡಿದ್ರು. ಅವ್ರು ಯಾವ್ರವ್ರು ಅಂತ ಕೇಳ್ದವ ಅರ್ಚಕ. ನಾವು ಬಸವನ್ ಬಾಗೇವಾಡಿ ಅವರು ಅಂದರು. ಬಸವನ್ ಬಾಗೇವಾಡಿ ಅವ್ರ ಅಂದ ಕೂಡ್ಯಾರದ ಅವ ಅಂದ ಇದೇ ಊರವ್ರ ಅದಾರ ಅಂತೇಳಿ ಗುರ್ತಾ ಹಿಡಿದು, ಮುಂಚಾಳದವ್ರಿ ಇವರು ಅಂತ ಗುರ್ತಾ ಹಿಡಿದ. ಅವನಿಗೆಲ್ಲ ಗುರ್ತಿತ್ತು. ಇವರಿಗೆಲ್ಲರಿಗೆ ಅವ ಫೋನ್ ಸಿಗೋಲಾಗಿದ್ದ. ಅವ ಫೋನ್ ಸಿಗಲಾರ್ದಂಗ ಆದಾಗ ಅಲ್ಲಿ ಏನಿತ್ತು ಅಂದ್ರ ಇಲ್ಲಿ ಊರಾಗ ನೋಡ್ದಾಗ ಹೆಂಗಿದ್ನಂದ್ರ ಮಂಡ ಸಣ್ಣ ಮಂಡ ಅಂಗಿ ಮತ್ತೆ ಮಂಡ ಕೂದಲ ಇದ್ದು, ಈಗ ತಲೆಯಾಗ ಕೂದಲು ಬಾಳ ಚುಟ್ಲ ಒಂದೈತಿ, ಮತ್ತ ಜನಿವಾರ ಅದು ಒಂದು ಪಂಜೆ ಉಟ್ಕೊಂಡಾರ. ಅವು ಏನದ ಎರಡು ಅಲ್ಲಿ ಪಂಜೆ ತೆಗೆದು ಹೋಗೋದು, ಇಲ್ಲಿ ಇದು ಮಂಡ ಸಣ್ಣ ಇಲ್ಲಿ ತೆಗೆದು ಹೋಗೋದ್ರ ಅವನೇ ಇವನೇ ಅವ, ಆತನೇ ಇವನೇ ಅವ. ಆದ್ರೆ ಉಪಾಧಿ ನಿಂದು ನೋಡಿದ್ರೆ ಬೇರೆ ಕಾಣಿಸ್ತಾನ. ಇದನ್ನ ನಾವ್ ಹೆಂಗ್ ನೋಡ್ಬೇಕಂದ್ರ ತೆಂಗಿನಕಾಯಿ ಏನಿರ್ತದಲ್ರಿ, ತೆಂಗಿನಕಾಯಿ ಮೊದಲ ನೀರಿದ್ದಾಗ ಪಟ್ಟಿಗೆ ಹತ್ಕೊಂಡಾಗ ಅದು ಜುಬ್ರ ಅದೆಲ್ಲ ಇದ್ದಾಗ ನೋಡಕ್ ಆಗಂಗಿಲ್ಲ. ಅದೇ ಕಾಯಿ ಒಣಗುತ್ತಂದ್ರ ಜುಬ್ರ ಬಿಟ್ಟು ಅಂದ್ರ ಜುಬ್ರಾಗ ಹರಿದು ಹೋಗುದಿಲ್ಲ ಅಂದ್ರ ಹರಿದು ಹೋಗುದು ಮುಂದೆ ಏನಾಗುತ್ತದಂದ್ರ ಪಟ್ಟಿ ಸಹಿತ ಬಿಟ್ಟು ಅಂದ್ರ ಒಳಗ ಏನದಪ್ಪ ಅಂದ್ರ ಪಟ್ಟಿ ಒಳಗುನು ಕುಲ್ಲನೆ ಬೈಲನೆ ಅದ. ಆ ಮುಷ್ಟಿ ಕೊಬ್ಬರಿ ಮುಷ್ಟಿ ಒಳಗೂ ಬೈಲೆ ಅದ, ಹೊರಗೂ ಬೈಲೆ ಅದ. ನಾವು ಹೆಂಗ ಆಗ್ಬೇಕಂದ್ರ ಆ ತೆಂಗಿನ ಕಾಯಿಗತ್ಲೆ ಆಗ್ಬೇಕು. ತೆಂಗಿನಕಾಯಿ ಪಟ್ಟಿ ಹಚ್ಕೊಂಡಿರ್ತದಲ್ಲ, ಪಟ್ಟಿ ಮೊದಲ ನೀರಾದ ಹಚ್ಕೊಂಡಿತ್ತು, ವಿಷಯ ಅಂತ ಹಚ್ಕೊಂಡಿತ್ತು, ಅಲ್ಲಿದಿಂದ ಸೂಕ್ಷ್ಮ ಪಟ್ಟಿಗೆ ಹಚ್ಕೊಂಡಿತ್ತು. ಪಟ್ಟಿನೂ ಬಿಟ್ಟಿವಿ ಅಂದ್ರೆ ಏನಾಗ್ತದ, ಮುಷ್ಟಿ ಆಗ್ತದ. ಅದು ಪಟ್ಟಿ ಬಿಟ್ಟು ಗುಡ್ಕು ಅಳಿಗಾಡ್ತದ. ಅಳಿಗಾಡದಿಂದ ಅದ್ರಾಗ ಏನೈತಿ ಅಂತ ನೋಡ್ಲಕ್ ಹೋದ್ರೆ ಏನಾಗ್ತದಪ್ಪ ಅಂದ್ರ ಆ ಮುಷ್ಟಿ ಒಳಗೆ ಏನೈತಿ ಅಂದ್ರ ಹೋಳಿ ನೋಡಿದ್ರೆ ಏನದ್ರಿ ಅದ್ರಾಗ ಏನೂ ಇಲ್ಲ. ಒಳಗೂ ಬೈಲೆ ಅದ, ಹೊರಗೂ ಬೈಲೆ ಅದ. ಆ ತೆಂಗಿನಕಾಯಿ ಮುಷ್ಟಿ ಒಳಗ ಹೊರಗೂ ಬೈಲೆ ಅದ. ಅದಕ್ಕ ಅಲ್ಲಂ ಪ್ರಭು ದೇವ್ರು ಹೇಳಿದ್ರು, ಬೈಲನ್ನೇ ಬಿತ್ತಿ ಬೈಲನ್ನೇ ಬೆಳೆದು ಬೈಲನ್ನೇ ಉಂಡು ನಮ್ಮ ಶರಣರು ಮುನ್ನವೇ ಬೈಲೇಶ್ವರ ಲಿಂಗದಲ್ಲಿ ಬೈಲಾದರು ಅಂತ. ಅದಕ್ಕ ಇಲ್ಲಿವರೆಗೆ ಮಹಾತ್ಮರು ಬಹಳ ಸವಿಸ್ತಾರವಾಗಿ ತಿಳಿಸ್ಯಾರಿ. ಮುನ್ನ ನಾವು ಸತ್ಸಂಗ ಮಾಡಿ ತಿಳಿದುಕೊಂಡು ನಾವು ಕೂಡ ನಮ್ಮೊಳಗೆ ನಾವು ತಿಳ್ಕೊಂಡು ಆ ತೆಂಗಿನಕಾಯಿ ಹೇಗೆ ಒಳಗೆ ಇಮ್ಮರಿ ಅದೊಟ್ಟು ಆ ರಸ ಹೋಗಿ ಪಟ್ಟಿ ಬಿಟ್ಟಿರ್ತದ, ಹಂಗ ನಾವು ಈ ಪ್ರಪಂಚವನ್ನು ಬರಿಗಿಡಿಸಿ ನಮ್ಮನ್ನು ನಾವು ತಿಳ್ಕೊಂಡು ಧನ್ಯರಾಗೋಣ ನಾವು ನೀವು ಅಂತ ಹೇಳುತ್ತಾ ಅಂತ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ದಯಪಾಲಿಸಂತ ನಾನು ಅಪರೂಪ ಶಿವವನ್ನು ಮುಗಿಸ್ತಾ ಇದ್ದೇನೆ. ಓಂ ನಮಃ ಶಿವಾಯ. ಶರಣಾರ್ಥಿಗಳು. ಓಂ ನಮಃ ಶಿವಾಯ. ನಮ್ಮ ತಪೋವನದ ಪೂಜ್ಯರು ಸ್ವಾಮಿ ಶರಣಾನಂದ ಪೂಜ್ಯರು ಕೂಡ ಮತ್ತಿಷ್ಟು ನಮಗ ಒಂದು ದೃಷ್ಟಾಂತ ಮುಖಾಂತರ ಸ್ಪಷ್ಟ ಮಾಡಿಕೊಟ್ಟು ಇವನೇ ಅವನು ಅದನ್ನ ಹೆಂಗ ತೆಂಗಿನಕಾಯಿದಿಂದ ಈ ದೃಷ್ಟಾಂತ ಕೊಟ್ಟು ಹೆಂಗೆ ಒಳಗೂ ಬಯಲು ಹೊರಗೂ ಬಯಲು ಎಲ್ಲ ಕೂಡ ಬಯಲು ಸ್ವರೂಪಿಣಿ ಅದ ಅನ್ನುವಂಥದ್ದನ್ನ ಗುರುತಾಗ್ತದನ್ನುವಂತ ದೃಷ್ಟಾಂತ ಮುಖಾಂತರ ತಿಳಿಸಿದಂತ ನಮ್ಮ ಆರೂರು ಪೂಜ್ಯರಿಗೆ ಎಲ್ಲರ ಪರವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ತನ ಈ ಕಾರ್ಯಕ್ರಮದೊಳಗ ಸತ್ಸಂಗದೊಳಗೆ ಭಾಗಿಯಾಗಿ ನಾಮಸ್ಮರಣೆ ಜೊತೆಗೆ ಸ್ತೋತ್ರ ಅನುಭವ ಎಲ್ಲವನ್ನು ಹಂಚಿಕೊಂಡು ಬಂದಂತ ಎಲ್ಲರಿಗೂ ಕೂಡ ಭಕ್ತಿ ಪ್ರಣಾಮಗಳು ಸಲ್ಲಿಸಿ ಈಗ ಮಂಗಳಾರತಿ ನಮ್ಮ ಪಾರ್ವತಿ ಅಮ್ಮ ಬಡಿಗೇರ ಅಮ್ಮರಿಂದ ಒಂದು ಮಂಗಳಾರತಿ. ಓಂ ನಮಃ ಶಿವಾಯ. ನಮಸ್ಕಾರ. ಮಂಗಳಾರತಿ ಬೆಳಗ ಬನ್ನಿರೆ ತುಂಗ ಮೈ ಮಾರುಡ ಗುರವಿಗೆ ಲಿಂಗ ಬಂಗಡಿ ಪೂರ್ಣ ಲಿಂಗದ ರೂಪನ
ಲಿಂಗ ಭಂಗದಿ ಪೂರ್ಣ ಲಿಂಗದ ರೂಪನಾಗಿ ಅಂಗ ಮೂರರ ಸಂಗ ತೊರೆಯುತ್ತ ಸಂಗ ಪರಮಾನೆಂದು ಬೋಧಿಸಿ ಮಂಗಳಾಂಗನ ಸಂಗ ಸುಖಗಳ ತಿರಸಿದಾತನಿ ಮಂಗಳಾಂಗನ ಸಂಗ ಸುಖಗಳ ಗಿರಸಿದಾತನಿಗೆ ಮುಕ್ತಿಯಾಗಿಯ ನಾಮರೂಪದ ಸುದ್ದಿ ತೆಗೆಯದೆ ಶುದ್ಧ ಚಿನ್ಮಯ ನಿತ್ಯೆನ್ನುತ್ತ ಮುದ್ದು ಮಗನಿಗೆ ಬೋಧ ಮಾಡುವೆ ನಿತ್ಯೆನ್ನುತ್ತ ಮುದ್ದು ಮಗನಿಗೆ ಬೋಧ ಮಾಡುವೆ ನಿತ್ಯ ಇಲ್ಲದೆ ಇದ್ದು ಬೆಳಗುವ ಸುತ್ತರ ವಿಶಿಸಿ ತಾರೆ ಬೆಳಗನ ಹೊತ್ತದೆಯ ತಾ ಬುದ್ಧ ಬ್ರಹ್ಮವೇ ಎಂದು ಬೋಧಿಸುವೆ ಹೊತ್ತದೆಯ ತಾ ಬುದ್ಧ ಬ್ರಹ್ಮವೇ ಎಂದು ಸತ್ತು ಚಿತ್ತಾನಂದ ನಿತ್ಯನು ಮತ್ತೆ ಪೂರ್ಣನು ಪರಮ ಸುತ್ತಲಿರುತ್ತಿರೆ ಸತ್ತು ಪುಟ್ಟುವನೆಂಬ ಭ್ರಮವೇಕೆ ಸುತ್ತು ಇರುತ್ತಿರೆ ಸತ್ತು ಪುಟ್ಟುವನೆಂಬ ಭ್ರಮವೇಕೆ ಎತ್ತ ನೋಡಲು ತಾನೇ ಇರುತ್ತಿರೆ ಮತ್ತೆಯೊಬ್ಬರ ಸುದ್ದಿಯಂತವೇ ಚಿತ್ತಬಹುತ ಶಾಂತನಾಗಿರು ಎಂದು ಬೋಧಿಸುವೆ ಚಿತ್ತದೊಳುತ ಶಾಂತನಾಗಿರು ಎಂದು ಬೋಧಿಸುವೆ ಮಂಗಳಾರತಿ ಬೆಳಗ ಬನ್ನಿರಿ ಮಹಿಮಾರೂಢನಿಗೆ ಲಿಂಗ ಭಂಗದಿ ಪೂರ್ಣ ರೂಪನಾಗವೇ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜಯ ನೋ ಪಾರ್ವತಿ ಪತೀಶ್ವರ ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय सकल महाराज की जय अष्टावक्र माता की जय श्री विष्णु बिंदुवे निम्न शरण श्री बिंदु बिडुवे निम्न शरण ओम कुमारी सुभवना निम्मय चरण नीಡ ನಿನ್ನ ಮೇಲೆ ಕರುಣಾ ಶ್ರೀ ಕರುಣ ಬೇಡುವೆ ನಿಮ್ಮ ಚರಣ ಶ್ರೀ ಸಿದ್ಧಾರೂಢ ಬಿದ್ದು ಬೇಡುವೆ ನಿಮ್ಮ ಚರಣ ಓಂ ಶಾಂತಿ ಶಾಂತಿ